ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಬನ್ನಿ. ಇವತ್ತು ಯಾರೆಲ್ಲ ಹೊಸದಾಗಿ ಟೈಲರಿಂಗ್ ಕಲಿಬೇಕು ಅಂತ ಹೇಳಿ ಈಗ ಶುರು ಮಾಡಿದಿರೋ ಅಂಥವರಿಗೆ ನಾನು ಈ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಟಚ್ ಮಾಡ್ಕೊಳ್ಳಿ. ನಾನು ಬೇರೆ ಬೇರೆ ಯಾವುದಾದ್ರೂ ಸ್ಟಿಚಿಂಗ್ ವಿಡಿಯೋ ಆಗಲಿ ಯಾವುದಾದ್ರೂ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಇದನ್ನು ಇವಾಗ ಫಸ್ಟು ನಿಮಗೆ ಈ ಲೈನಿಂಗ್ ಪೀಸ್ನ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ, ಬ್ಲೌಸ್ ಲೈನಿಂಗ್ ಪೀಸ್ನ, ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿ ನೀವು ಬ್ಲೌಸ್ ಸ್ಟಿಚಿಂಗ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಈ ಸ್ಲೀವ್ಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿರ್ತೀನಿ. ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಫ್ರೆಂಡ್ಸ್, ಇದನ್ನು ಕಟ್ ಮಾಡಿಲ್ಲ ನಾನು. ಈಗ ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಈ ಸ್ಲೀವ್ ಕಟ್ ಮಾಡಬೇಕಾದ್ರೆ ನನಗೆ ಬಟ್ಟೆ ಭಾಳ ಸಿಗಲಿಲ್ಲ. ಹಾಗಾಗಿ ನಾನು ಇಲ್ಲಿ ಕಂಕಳದ ಹತ್ರ ನಾವು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಿಮಗೆ ಈ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಟಿಂಗ್ ವಿಡಿಯೋನು ಕೂಡ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಅದೇ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಇದೊಂದು ಮೆಥಡಲ್ಲಿ ನೀವು ಕಲ್ತ್ಕೊಳ್ರಿ. ಖಂಡಿತ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನೋ ಅದೇ ರೀತಿ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ನೀವು ಬೇರೆ ಇದು ಒಂದು ಮೆಥಡ್ ಪರ್ಫೆಕ್ಟ್ ಆತಂತಂದರೆ ನೀವು ಖಂಡಿತ ಬೇರೆ ಕಸ್ಟಮರ್ ಬ್ಲೌಸ್ನ ಇಸ್ಕೊಂಡು ನೀವು ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ನಿಮಗೆ ಪರ್ಫೆಕ್ಟ್ ಆತಂದರೆ ಆಮೇಲೆ ನೀವು ಬೇರೆ ಬೇರೆ ಹೊಸ ಮೆಥಡನ್ನು ನೀವೇ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ನಾನು ಕೂಡ ಬೇರೆ ಬೇರೆ ಮೆಥಡಲ್ಲಿ ಕೂಡ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಕರೆಂಟಿಂದ ನಾನು ಬೆಲ್ಟ್ ಹಾಕೊಂಡು ಸ್ಟಿಚಿಂಗ್ನ ಮಾಡ್ತೀನಿ. ಇದನ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಇದು ಫ್ರೆಂಡ್ಸ್, ಇದು ಬ್ಲೌಸ್ ಸ್ಲೀವ್ ಇದೆಯಲ್ಲ, ಈ ಸ್ಲೀವ್ನ ಕಟ್ ಮಾಡಿರ್ತೀವಿ ಲೈನಿಂಗ್ ಪೀಸ್ನ, ಇದನ್ನು ಸೀದಾ ಹಾಕ್ಕೊಂಡು ಈ ಪೀಸ್ನ ಅದ್ರ ಮೇಲೆ ಇಟ್ಟು ಫ್ರೆಂಡ್ಸ್ ಇದೇ ರೀತಿ ನಾನು ಸ್ಟಿಚಿಂಗ್ ಹಾಕೊಂಡಿದ್ದೀನಿ. ಮತ್ತು ಈ ಪೀಸ್ನ ಈ ರೀತಿ ತಿಳ್ಕೊಂಡು ನಾನು ಇಲ್ಲಿ ಒಂದು ಕಿನ್ನರಿ ಸ್ಟಿಚಿಂಗ್ನ ಹಾಕ್ಕೊತೀನಿ. ಹಾಗೆಯೇ ಈ ಕಚ್ಚಾ ಫ್ರೆಂಡ್ಸ್ ಈ ಭಾಗಕ್ಕೆ ಮುಖ ಮಾಡಿ ಇರಬೇಕು. ಕಚ್ಚಾ ಜಾಸ್ತಿ ಇತ್ತು ಫ್ರೆಂಡ್ಸ್, ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಕಡೆ ಒಂದು ಸೈಡು ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಂಡು ನಾನು ಸ್ಟಿಚಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಿಮಗೆ ಟೈಲರಿಂಗ್ ಮಿಷಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟನ್ನು ಹಾಕ್ಬೋದು. ನಾನು ಥ್ರೆಡ್ ಕಟ್ ಆಗೋದಾಗಲಿ ಯಾವುದಾದ್ರೂ ಪದೇ ಪದೇ ಥ್ರೆಡ್ ಕಟ್ ಆಗ್ತಾ ಇರುತ್ತಲ್ವ, ಬಿಗಿನರ್ಸ್ಗೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನಮಗೆ ಅದು ಮಿಷಿನ್ಗೆ ಯಾವ ರೀತಿ ಅದನ್ನ ನಾವು ಇಟ್ಕೋಬೇಕು, ಹಾಗೆಯೇ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದೇ ನಾವು ತಿಳ್ಕೋಬೇಕು. ಇಲ್ಲ ಅಂತಂದರೆ ನಾವು ಟೈಲರಿಂಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದರೆ ಸ್ಟಿಚಿಂಗ್ ಮಾಡ್ತಾ ಇರಬೇಕಾದ್ರೆ ಹೊಸಬರಿಗೆ ಪದೇ ಪದೇ ಥ್ರೆಡ್ ಕಟ್ ಆಗೋದಾಗಲಿ, ಹೊರಗೆ ಲೂಸ್ ಬರೋದಾಗಲಿ, ಆ ರೀತಿ ತುಂಬಾ ಹಿಂಸೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಹೊಲಿಗೆ ಲೂಸ್ ಬರೋದಾಗಲಿ, ಥ್ರೆಡ್ ಕಟ್ ಆಗೋದಾಗಲಿ, ಜಾಸ್ತಿ ನಿಮಗೆ ತಲೆ ನೋಯ್ತಾ ಇದೆ ಅದರಿಂದ ಅಂತಂದರೆ ನನಗೆ ಕಮೆಂಟ್ ಹಾಕಿ. ಥ್ರೆಡ್ ಯಾಕೆ ಕಟ್ ಆಗುತ್ತೆ, ಹಾಗೆಯೇ ಹೊಲಿಗೆ ಲೂಸ್ ಬರೋದು ಯಾಕಾಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅದನ್ನು ನೋಡಿ ನೀವು ಅದರಲ್ಲಿ ಸೆಟ್ ಮಾಡಿಕೊಂಡು ನೀವು ಸ್ಟಿಚಿಂಗ್ನ ಹಾಕ್ಕೋಬೋದು ಫ್ರೆಂಡ್ಸ್. ಈ ರೀತಿ ಕಿನ್ನರಿ ಸ್ಟಿಚಿಂಗ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ಕಡೆ ಸೈಡ್ ಒಂದು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎರಡು ಲೈನಿಂಗ್ ಪೀಸ್ಗೆ ನಾನು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ಮೇನ್ ಫ್ಯಾಬ್ರಿಕ್ಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಸ್ಲೀವ್ನ ಮೇನ್ ಫ್ಯಾಬ್ರಿಕ್ ಫ್ರೆಂಡ್ ಇದಕ್ಕೂ ನಾವು ಎಕ್ಸ್ಟ್ರಾ ಬಟ್ಟೆನ ಈ ಕಡೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಹಗಲ ಇಲ್ಲ ಫ್ರೆಂಡ್ಸ್ ಇದು, ಹಾಗಾಗಿ
ಡಬಲ್ ಫೋಲ್ಡ್ ಇದೆ ಫ್ರೆಂಡ್ಸ್ ಸ್ಲೀವು, ಹಾಗಾಗಿ ಸೆಂಟ್ರಿಗೊಂದು ಕಟ್ ಮಾಡ್ಕೊತೀನಿ ನಾನು. ಅಂದರೆ 2 ಸ್ಲೀವ್ ಆಯಿತು. ನಾನು ಫಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ನಾನು ಹಾಗೆ ಬ್ಲೌಸ್ ಪೀಸ್ ಕಟ್ ಮಾಡಬೇಕಾದ್ರೆ ಆಗಲೇ ನಾನು ಎಕ್ಸ್ಟ್ರಾ ಪೀಸ್ನ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ನೋಡಿಕೊಂಡು ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬರ್ತಾ ಇದೆ, ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ಎರಡಾಯಿತು. ಮತ್ತು ಇದು ಫೋಲ್ಡಿಂಗ್ ಇದೆಯಲ್ವ, ನೋಡಿ ಇಲ್ಲೊಂದಾಗುತ್ತೆ ನಮಗೆ. ಹಾಗೆಯೇ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ನಾವು ಲೈನಿಂಗ್ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡ್ವೋ ಬಟ್ಟೆ, ಅದೇ ರೀತಿ ಇದಕ್ಕೂ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್, ಉಲ್ಟಾ ಸೀದಾ ಯಾವ ಕಡೆ ಇದೆ ಅಂತ ಹೇಳಿ. ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಈ ಸೈಡ್ ಕೂಡ ನಾವು ಕಟ್ ಮಾಡ್ಕೋಬೇಕು. ಉಲ್ಟಾ ಸೀದಾದು ಉಲ್ಟಾ ಇತ್ತು ಫ್ರೆಂಡ್ಸ್, ಹಾಗಾಗಿ ನೋಡಿ ಇದು ಸೀದಾ ಇದೆ, ಇದು ಸೀದಾನ ಕೆಳಮುಖವಾಗಿ ಇಟ್ಕೋಬೇಕು. ಎರಡು ಸೀದಾಗಳು ಸೀದಾ ಇವೆರಡು ಆಪೋಸಿಟಲ್ಲಿ ಇರಬೇಕು ಫ್ರೆಂಡ್ಸ್, ಒಳಗಿನ ಮುಖದಲ್ಲೇ ಇರಬೇಕು ಸೀದಾ. ನೋಡಿ ಫ್ರೆಂಡ್ಸ್, ಒಂದು ಕಡೆ ಪೀಸ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಬ್ಲೌಸ್ನ ಒಂದು ಪೀಸು. ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡಿದ್ರು ಕೂಡ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ನಾನು ಎಕ್ಸ್ಟ್ರಾ ಇನ್ನೊಂದು ಪೀಸ್ನ ನಾನು ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಈ ಕಡೆ ಸ್ವಲ್ಪನೇ ಸಿಕ್ಕಿತ್ತು ನನಗೆ ಬಟ್ಟೆ ಅಟ್ಯಾಚ್ ಮಾಡೋಕ್ಕೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದು ಸೀದಾ ಇದೆ ಫ್ರೆಂಡ್ಸ್, ಇದು ಸೀದಾ ಇದೆ, ಇದು ಸೀದಾ ಒಳಮುಖಕ್ಕೆ ಹೋಗಬೇಕು ಫ್ರೆಂಡ್ಸ್, ಉಲ್ಟಾ ಮೇಲೆ ಬರಬೇಕು. ಇದು ಸೀದಾ ಮೇಲೆ ಬರಬೇಕು, ಉಲ್ಟಾ ಕೆಳಮುಖಕ್ಕೆ ಹೋಗಬೇಕು. ಇದು ಸೀದಾ, ಇದನ್ನು ಸೀದಾ ಫ್ರೆಂಡ್ಸ್, ಇದು ಉಲ್ಟಾ. ನೋಡಿ ನಾನು ಈ ರೀತಿ ಹಾಕೊಳ್ತಿದ್ದೀನಿ. ನೋಡಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ನೀವು ಅಡ್ಜಸ್ಟ್ಮೆಂಟ್ ಆಗಬೇಕು, ಎಲ್ಲ ಕಡೆ ಬಟ್ಟೆ ಕರೆಕ್ಟಾಗಿ ಆಗಬೇಕು. ಈ ರೀತಿ ಇದನ್ನು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ನಾನು ಈ ರೀತಿ ತಿರುಗಿಸ್ತಾ ಇದ್ದೀನಿ. ಈ ರೀತಿ ತಿರುಗಿಸಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಸೆಂಟ್ರಿಗೊಂದು. ನೋಡಿ ಫ್ರೆಂಡ್ಸ್, ಈ ಕಚ್ಚಾ ಇರುತ್ತಲ್ಲ ಒಳಭಾಗಕ್ಕೆ, ಅದು ಲೈನಿಂಗ್ ಪೀಸ್ ಕಡೆನೇ ಮುಖ ಮಾಡಿ ಇರಬೇಕು.
ಮತ್ತು ಇದಕ್ಕೆ ನಾವು ಈ ರೀತಿ ನೋಡಿ, ಈ ರೀತಿ ಹಾಕ್ಕೊಂಡು ಇಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು ನಾವು. ಈ ರೀತಿ ಆಯ್ತಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಸುತ್ತಲೂ ಸ್ಟಿಚಿಂಗ್ನ ಹಾಕಬೇಕು. ಹಾಗಾಗಿ ಹಿಂಗೆ ಉಲ್ಟಾ ಹಾಕ್ಕೊಳ್ಳಿ. ನೋಡಿ, ಲೈನಿಂಗ್ ಪೀಸ್ ಕಡೆ ನಾನು ಈ ಕಡೆ ಎಲ್ಲ ಸುತ್ತಲೂ ಒಂದು ಹೊಲಿಗೆನ ಹಾಕ್ಕೊತೀನಿ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಲೈನಿಂಗನ್ನು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಅಟ್ಯಾಚನ್ನ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಲೀವ್. ಇದೇ ರೀತಿ ನೀವು ಇನ್ನೊಂದು ಸ್ಲೀವ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿಕೊಂಡು ನಾನು ಎರಡು ಸ್ಲೀವ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾವು ಫ್ರಂಟ್ ಪಾರ್ಟು ಇಲ್ಲ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡೋಣ ಯಾವ ರೀತಿ ಅಂತ ನೋಡಿ ಫ್ರೆಂಡ್. ಇದು ಸೀದಾ ಇದೆ, ಇದನ್ನು ಉಲ್ಟಾ ಹಾಕೊಂತೀನಿ ನಾನು. ಇದು ಉಲ್ಟಾ ಇದೆ. ಎರಡು ಫ್ರಂಟ್ ಸೈಡ್ ಸೀದಾ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕೋಬೇಕು. ಈ ಲೈನಿಂಗ್ ಪೀಸ್ನ ಕೂಡ ನಾವು ಸೀದಾನ ಒಳಮುಖವಾಗಿ ಹಾಕೋಬೇಕು, ಒಳಮುಖಕ್ಕೆ ಹೋಗಬೇಕು ಈ ರೀತಿ. ಇದು ಉಲ್ಟಾ, ಇದು ಮೇಲ್ಗಡೆ ಇದೆ, ಸೀದಾ ಒಳಗಡೆ ಹೋಗಿದೆ. ಇದು ಮೇನ್ ಫ್ಯಾಬ್ರಿಕ್ ಕೂಡ ಸೀದಾ ಇದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫಸ್ಟು ಅಡ್ಜಸ್ಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದು ಅರ್ಧ ಇಂಚಷ್ಟು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ಅರ್ಧ ಇಂಚ್ ಬಿಟ್ಟು ಫ್ರೆಂಡ್ಸ್. ಈ ರೀತಿ ಆದಮೇಲೆ ಇದನ್ನು ನಾನು ಈ ಕಚ್ಚಾ ಇದೆಯಲ್ಲ ಇದೇ ರೀತಿ ಇರಬೇಕು ಫ್ರೆಂಡ್ಸ್. ಒಳಗೆ ಮುಖ ನೋಡಿ, ನಾನು ಈ ರೀತಿ ಹಾಕಂತೀನಿ. ಲೈನಿಂಗ್ ಪೀಸ್ ಕಡೆನೇ ಕಚ್ಚಾ ಮುಖ ಮಾಡಿ ಇರಬೇಕು ನೋಡಿ. ನಾನು ಇಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೊತೀನಿ. ಈಗ ಈ ರೀತಿ ಹಾಕೊಳ್ಳಿ ಫ್ರೆಂಡ್ಸ್. ಹಿಂಗಿರುತ್ತಲ್ವ, ಈ ರೀತಿ ಹಿಂಗೆ ಹಾಕ್ಕೊಂಡು ನೋಡಿ, ಈ ಕಚ್ಚಾ ಇದೆಯಲ್ಲ, ಈ ಕಚ್ಚದ ಮೇಲೆ ಕೂಡ ಈ ಕಚ್ಚಾ ಇರುತ್ತಲ್ವ, ಈ ಕಚ್ಚದ ಮೇಲೆ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಮಗೆ ಕಾಣುತ್ತೆ ಪಟ್ಟಿ ಥರ. ಇದು ಒಳಕ್ಕೆ ಈ ರೀತಿ ಹೋಗಬೇಕು ಒಳಮುಖಕ್ಕೆ. ನೋಡಿ, ಈ ಕಡೆ ಹೊಲಿಗೆ ಕಾಣಲ್ಲ ನಮಗೆ. ಈ ರೀತಿ ಸ್ಟಿಚ್ ಮಾಡಿದರೆ ಹೊಲಿಗೆ ಕಾಣಲ್ಲ. ಬೇಕಾದರೆ ನೀವು ಈ ರೀತಿ ಹಾಕೊಂಡು ನಾವು ಈಗ ಸುತ್ತಲೂ ಹೊಲಿಗೆನ ಹಾಕೊಂತ ಬರಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಈ ರೀತಿ ಬಟ್ಟೆನ ಸ್ವಲ್ಪ ನಾವು ಒಳಗಿಂದು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸ್ಟ್ರೈಟಾಗಿ ಎಳ್ಕೊಂಡು ಈ ರೀತಿ ಇಳ್ಕೋಬೇಕಿಲ್ಲ ಅಂದರೆ ನಾವು ಇಲ್ಲಿ ಸುಕ್ಕಾಗಿರುತ್ತೆ ಒಳಗಿನ ಮುಖ. ಈ ರೀತಿ ಇಳ್ಕೊಂಡು ಹಾಕ್ಕೊಂಡು ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ, ಹಿಗ್ಗಿರುತ್ತೆ ಫ್ರೆಂಡ್ಸ್, ಕೆಳಗಡೆ ಜಗ್ಗಿರುತ್ತೆ ಮೇನ್ ಫ್ಯಾಬ್ರಿಕ್ಕು. ಅದಕ್ಕೆ ಸ್ವಲ್ಪ ನಾವು ಈ ರೀತಿ ಇಳ್ಕೊಂಡು ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇದಕ್ಕೆ ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡು ಫ್ರೆಂಡ್ಸ್, ಉಲ್ಟಾ ಇದೆ ಇದು ನೋಡಿ, ಇದು ಉಲ್ಟಾ ಇದೆ. ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ನಾನು ಬ್ಯಾಕ್ ಸೈಡ್ ರೌಂಡಿಂಗು ನಾನು 2 ಬ್ಲೌಸ್ನ ಒಂದೇ ಸರಿ ಕಟ್ ಮಾಡಿದೆ. ಹಾಗಾಗಿ ನಾನು ವೀಲ್ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣದೇ ಇರ್ಬೋದು. ಹಾಗಾಗಿ ಈಗ ಅದೇ ವೀಲ್ ಮಾರ್ಕು ರೌಂಡ್ ಶೇಪು ನಾನು ಬ್ಯಾಕ್ ನೆಕ್ ಡಿಸೈನು ರೌಂಡ್ ಶೇಪನ್ನು ಹಾಕ್ತಿದ್ದೀನಿ. ವೀಲ್ ಮಾರ್ಕರಿಂದ ಮಾಡಿರೋದ್ರಿಂದ ಕಾಣ್ತಾ ಇಲ್ಲ. ಈಗ ಇದರಿಂದ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡ್ಕೊಂಡು ಫ್ರೆಂಡ್ಸ್, ಸ್ವಲ್ಪ ರಬ್ಬಾಗಿ ಮಾಡ್ಕೊಳ್ಳಿ. ನಾನೀಗ ಈ ರೀತಿ ಹಾಕೊತೀನಿ ಫ್ರೆಂಡ್ಸ್, 2 ಕಡೆ ಮಾರ್ಕ್ ಬೀಳುತ್ತೆ ಅಂತ. ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಟ್ಯಾಪ್ ಮಾಡಿ ಫ್ರೆಂಡ್ಸ್. ಹಿಂಗೆ ಮಾಡಿದರೆ ನಮಗೆ 2 ಕಡೆ ನೆಕ್ ಶೇಪು ಬೀಳುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದನ್ನೀಗ ಚೂರು ನಾವು ರಬ್ಬಾಗಿ ಎಳ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹಾಕೊಂಡ್ಮೇಲೆ ನಾವು ಇದನ್ನು ಕಟ್ ಮಾಡಿ ತೆಗಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬ್ಯಾಕ್ ಸೈಡು ಈ ರೀತಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬ್ಯಾಕ್ ಸೈಡು ಟಕ್ಸನ್ನು ಹಿಡಿತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನಾನು ಡೋರಿನ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿ ನಾನು ಟಕ್ಸನ್ನು ಹಿಡಿತಾ ಇಲ್ಲ. ಟಕ್ಸ್ ಹಿಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಹಟ್ಕೊಳ್ಳುತ್ತೆ. ಇಲ್ಲಿ ಈ ರೀತಿ ಟಕ್ಸನ್ನು ಹಿಡಿದಾಗ ಇದು ಈ ರೀತಿ ಆಗುತ್ತೆ. ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗ್ಬೋದು. ನಾವು ಟಕ್ಸ್ ಡೋರಿ ಇದ್ದಾಗ ಟಕ್ಸ್ ನಾವು ಆದಷ್ಟು ಹಾಕ್ದೇನೆ ಇರೋದು ಒಳ್ಳೆಯದು. ನಿಮಗೆ ಈ ಕಟಿಂಗ್ ಬೇಕಂತಂದರೆ ನಾನು ಬೇರೆ ಬ್ಲೌಸ್ ಕಟಿಂಗನ್ನು ಶೋಲ್ಡರ್ ಡ್ರಾಪ್ ಆಗದೆ ಇರುವಾಗ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಕಮೆಂಟ್ ಹಾಕಿ ಫ್ರೆಂಡ್ಸ್. ಕಮೆಂಟ್ ಹಾಕಿದರೆ ನಾನು ತೋರಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಹಾಕಿದರೆ ನಾನು ಬೇರೆ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಇರುತ್ತಲ್ವ, ನಮಗಿದು ಬೇಕಾಗುತ್ತೆ ಫ್ರೆಂಡ್.
ಕಾಜಾ ಪಟ್ಟಿಗೆ ಸ್ಟಿಚ್ ಮಾಡಿ ಇಟ್ಕೊತೀನಿ. ಈ ರೀತಿ ಎಕ್ಸ್ಟ್ರಾ ಬಟ್ಟಿನ ಕಟ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಇದನ್ನು ಕಾಜಾ ಪಟ್ಟಿಗೆ ನಾವು ಹಾಕ್ಕೋಬೋದು. ಹೇಳ್ತೀನಿ ಫ್ರೆಂಡ್, ಈಗ ಫ್ರಂಟ್ ಸೈಡ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಡಬಲ್ ಇದೆ, ನಾನು ಇಲ್ಲಿ ಕಟ್ ಮಾಡ್ಕೊತೀನಿ. ಈಗ ನಾನು ಒಂದು ಸೈಡು ನಿಮಗೆ ಯಾವ ರೀತಿ ಸ್ಟಿಚ್ ಮಾಡ್ಬೋದು, ಇದಕ್ಕೆ ಲೈನಿಂಗ್ ಪೀಸ್ ಅಟ್ಯಾಚ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದೆಯಲ್ಲ ಉಲ್ಟಾನೇ ಇದೆ, ಇದು ಉಲ್ಟಾ ಮೇಲ್ಭಾಗಕ್ಕೆ ಬಂದಂಗೆ ನಾನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಡಬಲ್ ಫೋಲ್ಡ್ ಇದೆ ಫ್ರೆಂಡ್ಸ್, ಹಾಗಾಗಿ ನಾನು ಮಧ್ಯಕ್ಕೆ ಕಟ್ ಮಾಡಿ ಪೀಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ನೋಡಿ ಫ್ರೆಂಡ್ಸ್, ಇದು ಉಲ್ಟಾ ಇದೆ, ಈ ಉಲ್ಟದ್ರ ಮೇಲೆ ನಾನು ಈ ರೀತಿ ಹಾಕ್ಕೊತೀನಿ ಲೈನಿಂಗ್ ಪೀಸ್ನ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದರ ಸುತ್ತಲೂ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಅದಾದಮೇಲೆ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಬಟ್ಟೆ ಉಳಿದಿರುತ್ತಲ್ಲ ಈ ಸೈಡಲ್ಲಿ, ಅದನ್ನು ಕಟ್ ಮಾಡಿಬಿಡಿ, ಅಷ್ಟೇ. ಇದು ನಮ್ಮ ಹಳ್ಳಿ ಕಡೆ ಕರೆಂಟೇ ಇರಲ್ಲ ಫ್ರೆಂಡ್ಸ್, ಭಾಳ ತೊಂದರೆ ಆಗುತ್ತೆ ಹೊಲಿಯೋಕ್ಕೆ. ಡೈಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ನಾನು 1 ಅಥವಾ 2 ಆಗುತ್ತೆ. ಅದಾದಮೇಲೆ ನಾನು ನೀವು ಬೇರೆ ವಿಡಿಯೋ ನೋಡಿರ್ಬೋದು, ನಾನು ತರಕಾರಿಗಳ ಬಗ್ಗೆ ವಿಡಿಯೋಗಳು ಹಾಕ್ತಾ ಇರ್ತೀನಿ, ಗಾರ್ಡನ್ ಮಾಡೋದ್ರ ಬಗ್ಗೆ. ನಾನು ಇದಾದಮೇಲೆ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಬಂದು ನಾನು ಬೇರೆ ತರಕಾರಿ ಹಾಕಿದ್ದೀನಿ ಅಲ್ವಾ, ಅದರಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಫ್ರೆಂಡ್ಸ್. ತರಕಾರಿಗಳು ಕಳೆ ತೆಗೆಯೋದಾಗಲಿ, ಬೇರೆ ಬೇರೆ ಸಸಿಗಳನ್ನ ಹಾಕೋದಾಗಲಿ, ಬೀಜಗಳನ್ನು ಹಾಕೋದಾಗಲಿ, ಮಣ್ಣು ಬೇರೆ ಕಡೆ ಕೊಚ್ಕೊಳ್ಳೋದಾಗಲಿ, ಬೇರೆ ಬೇರೆ ಕೆಲಸ, ಅದಕ್ಕೆ ತಿಪ್ಪೆ ಗೊಬ್ಬರನ ಹಾಕೋದಾಗಲಿ, ಆ ರೀತಿ ಬೇರೆ ಬೇರೆ ಕೆಲಸ ಇರುತ್ತೆ. ಅದಾದಮೇಲೆ ನಾನು ಆ ಕೆಲಸನ ಮಾಡೋಕ್ಕೆ ಹೋಗ್ತೀನಿ. ಅದಾದಮೇಲೆ ನಾನು ಮತ್ತೆ ಸಾಯಂಕಾಲ ಮಕ್ಕಳಿಗೆ 6 ಗಂಟೆಯಿಂದ ಓದಕ್ಕೆ ಕುಂದಿರಿಸಿ, ಆಮೇಲೆ ನಾನು ಕೂಡ ಅಡುಗೆ ಮಾಡ್ಕೊತಾನೆ ಓದಿಸ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಏನಿಲ್ಲ, ಊಟ ಮಾಡೋದು, ಹಾಗೆಯೇ ಮಕ್ಕಳಿಗೆ ಮನಸಿ ನಾವು ಕೂಡ ಮಲ್ಕೊತೀವಿ ಫ್ರೆಂಡ್ಸ್. ನೀವು ಬೇಕಾದರೆ ಆ ವಿಡಿಯೋ ಕೂಡ ನೋಡ್ಕೋಬೋದು ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಡಿಯೋಗಳು ಬರುತ್ತೆ ನಿಮಗೆ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಕ್ಲಿಕ್ ಮಾಡಿದ್ರೇ ನಮ್ಮ ಬೇರೆ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ಈ ಎಕ್ಸ್ಟ್ರಾನ ನಾವು ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ನೀವು ಇನ್ನೊಂದು ಪೀಸ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ.
Smart hub. 3 items. Volume. ಟಿವಿ ಆನ್ ಆಗಿತ್ತು ಫ್ರೆಂಡ್ಸ್, ಕಟ್ ಮಾಡಿದೆ ನೋಡಿ ಫ್ರೆಂಡ್ಸ್. 4 ಪೀಸ್ಗಳಿದೆ. ನಾನು ಮಧ್ಯಕ್ಕೆ ಈ ರೀತಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಳ್ಳಿ. ಫಸ್ಟು ಮೇನ್ ಫ್ಯಾಬ್ರಿಕ್ಕು ನೋಡಿ, ಮೇನ್ ಫ್ಯಾಬ್ರಿಕ್ಕು ಎರಡು ಕೂಡ ಈ ರೀತಿ ಉಲ್ಟಾನೆ ಮೇಲ್ಭಾಗಕ್ಕೆ ಉಲ್ಟಾ ಬರೋ ಹಾಗೆ ಈ ರೀತಿ ಹಾಕ್ಕೊಳ್ಳಿ. ಆಪೋಸಿಟಲ್ಲಿ ಈ ಶೇಪ್ ನಾವು ಭಾಳ ತೊಗೊಂಡಿರ್ತೀವಲ್ವ, ಈ ಶೇಪ್ ಕೂಡ ಎರಡೂ ಕೂಡ ಆಪೋಸಿಟಲ್ಲಿ ಇರಬೇಕು. ಹಾಗೆಯೇ ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕು ಎರಡು ಉಲ್ಟಾ, ಮೇನ್ ಫ್ಯಾಬ್ರಿಕ್ಕು ಎರಡು ಉಲ್ಟಾ ಮೇಲ್ಭಾಗಕ್ಕೆ ಬರೋ ಥರ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿ ನಾವು ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿರ್ತೀವಲ್ವ, ಈ ಕಡೆ 3, 3.5, 2.5 ಹಿಂಗೆ ತೊಗೊಂಡಿರ್ತೀವಿ. ಈ ಕಡೆ 2, 2ರಿಂದ 3, 2.5 ಹಂಗೆ ತೊಗೊಂಡಿರ್ತೀವಿ. ಇದು ಜಾಸ್ತಿ ತೊಗೊಂಡಿರೋದು ಎರಡು ಆಪೋಸಿಟಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೋಡಿ, ಇದ್ರ ಮೇಲೆ ನಾವು ಲೈನಿಂಗ್ ಪೀಸ್ನ ಈ ರೀತಿ ಇಟ್ಕೋಬೇಕು ಫ್ರೆಂಡ್ಸ್. ಉಲ್ಟಾನೇ ಇಟ್ಕೊಳ್ಳಿ. ಇದು ಉಲ್ಟಾ ಮೇಲ್ಮುಖಕ್ಕೆ ಬರಬೇಕು, ಇದು ಕೂಡ ಉಲ್ಟಾ ಮೇಲ್ಮುಖಕ್ಕೆ ಬರಬೇಕು ಲೈನಿಂಗ್ ಪೀಸ್ ಕೂಡ. ನೋಡಿ ಈ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಡು ಇದಕ್ಕೂ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೇನ್ ಫ್ಯಾಬ್ರಿಕ್ ಅಷ್ಟೇ, ಲೈನಿಂಗ್ನ ಕಟ್ ಮಾಡಬಾರ್ದು ನಾವು. ನಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿರ್ತೀವಿ ಲೈನಿಂಗು. ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬಂದಿರುತ್ತೆ ನೋಡಿ. ಇದನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೋಬೇಕು. ಈ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಕಡೆ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಎರಡು ಈ ರೀತಿ ಹಾಕೊಂಡಿದ್ವಲ್ವ, ಇದಕ್ಕೆ ನಾವು ಈ ರೀತಿ ಹಾಕ್ಕೊಳ್ಳಿ. ಎರಡು ಸೀದಾ ಸೈಡನ್ನು ನಾವು ಹಾಕ್ಕೊಳ್ಳಿ. ಈಗ ಇನ್ನೆರಡು ಪೀಸ್ ಇರುತ್ತಲ್ವ, ಇದು ನಾವು 4 ಪೀಸು ಕ್ರಾಸ್ ಬೆಲ್ಟ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಈಗ ಇಲ್ಲೇ 2 ಪೀಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮೇನ್ ಫ್ಯಾಬ್ರಿಕ್ 1 ಪೀಸು, ಹಾಗೆಯೇ ಅಟ್ಯಾಚ್ ಮಾಡಿರೋ ಲೈನಿಂಗ್ ಪೀಸ್ 2 ಪೀಸ್ ಆಯಿತು. ಮತ್ತು ಇದರ ಮೇಲೆ ನಾವು ಇನ್ನೊಂದು ಪೀಸ್ನ ಈ ರೀತಿ ಸ್ಟಿಚ್ಚನ್ನು ಮಾಡಬೇಕು. 4 ಪೀಸ್ ಆಯಿತು ನೋಡಿ ಫ್ರೆಂಡ್ಸ್. ನಾವು ಈ ಎರಡನ್ನು ನಾವು ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಇವೆರಡು ಆಪೋಸಿಟಲ್ಲಿ ಈ ರೀತಿ ಇಟ್ಕೋಬೇಕು. ಇಲ್ಲಾಂದರೆ ಕೆಲವೊಂದು ಟೈಮು ಎರಡು ಕಡೆ ನಾವು ಸೇಮ್ ಎರಡು ಒಂದೇ ಸೈಡ್ ಬರೋ ಥರನೂ ಸ್ಟಿಚಿಂಗ್ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಅರ್ಥ ಆಗಲಿಲ್ಲ ಅಂತಂದರೆ ನೀವು 2-3 ಸರಿ ಹಾಕೊಂಡು ನೋಡಿ ಫ್ರೆಂಡ್ಸ್, ಅರ್ಥ ಆಗುತ್ತೆ ವಿಡಿಯೋ. ಯಾವುದು ಕೂಡ ಒಂದೇ ಸರಿ ನಮಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ನಾವು ಅದನ್ನು 2-3 ಸರಿ ನೋಡಿದ್ರೇ ನಮಗೆ ಅರ್ಥ ಆಗೋದು. ನಮಗೆ ಕಲಿಬೇಕು ಅಂತ ಹಠ ಇದ್ದರೆ ನಾವು ಈ ರೀತಿ ನಾವು ಕಲಿಲೇಬೇಕಾಗತ್ತೆ, ಮನಸ್ಸಿಟ್ಟು ಕಲಿಲೇಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಆದಮೇಲೆ ಫ್ರೆಂಡ್, ಈಗ ಇದಕ್ಕೆ ಈ ರೀತಿ ತಿರುಗಿಸ್ಕೊಳ್ಳಿ. ಈ ಕಚ್ಚಾ ಇದೆಯಲ್ವ, ಕಚ್ಚಾ ಈ ಲೈನಿಂಗ್ ಪೀಸ್ ಇರುತ್ತಲ್ವ, ಆ ಸೈಡೇ ಮುಖ ಮಾಡಿ ಇರಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಲೈನಿಂಗ್ ಪೀಸ್ ಕಡೆನೇ ತಿರುಗಿಸಿ ಇರಬೇಕು. ಅದನ್ನು
ಈ ರೀತಿ ನಾವು ಒಂದು ಕಿನ್ನರಿ ಸ್ಟಿಚಿಂಗ್ನ ಹಾಕೊಂಡಿರ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ರೆಡಿ ಆಗುತ್ತೆ ನೋಡಿ. ಫ್ರೆಂಡ್ಸ್ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನಾನು ಈಗ ಲೈನಿಂಗ್ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಹೇಳಿ ನಾನು ಬೇರೆ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಅದನ್ನು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆಯೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಏನೇ ನಿಮಗೆ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆಯೇ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.